ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಡಮಾನ್ ಎಲ್ಲಾನು ಡಮಾನ್. ಗೋಲ್ಡು ಡಮಾನ್. ಗೋಲ್ಡ್ ಬಂದು 8,250, 60 ಇದೆ. ರಿಲೇಟಿವ್ಲಿ ಕಮ್ಮಿಯಾಗಿ ಬಿದ್ದಿದೆ. ಮಿಕ್ಕಿದ್ದೆಲ್ಲ ಹೆವಿಯಾಗಿ ಬಿದ್ದಿದೆ. ಬೆಳ್ಳಿ ಎಲ್ಲ ಅಡ್ರೆಸ್‌ಗೆ ಗೊತ್ತಿಲ್ಲದೆ ಇರೋ ಥರ ಬಿದ್ದಿದೆ. ಬಿಗ್ಗೆಸ್ಟ್ ಫಾಲ್ ಸೆನ್ಸೆಕ್ಸ್ ಅಟ್ ಒನ್ ಟೈಮ್ 4,000 ಪಾಯಿಂಟ್ ಡೌನ್. ನಿಫ್ಟಿ 21,758. ನನಗೆ ಗೊತ್ತಿರೋದು ನೀವು ಪಟಾಕಿ ಲಿಸ್ಟ್ನೆಲ್ಲ ನೋಡ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಬೇಕೋ ಸ್ಟ್ರಿಕ್ಟ್ ಆಗಿ ಟಿಫನ್ ಕಾಫಿ ರೇಂಜಲ್ಲಿ ತಗೊಳ್ಳಿ. ಇನ್ನೂ ಮಾರ್ಕೆಟ್ ಇನ್ನೂ ಕೆಳಗಿಳಿಯೋಕೆ ಸಾಧ್ಯತೆ ತುಂಬ ಜಾಸ್ತಿನೇ ಇದೆ. ಮಾರ್ಚ್ ತಿಂಗಳಲ್ಲಿ ಬಂದಂಥ ಎಲ್ಲ ಗೇನು 2 ದಿನದಲ್ಲಿ ಹೋಗ್ಬಿಡ್ತು. 21,758 ಅನ್ನೋದು ತುಂಬ ದಿನದ ನಂತರ ಲೋ. ಅದಾದಮೇಲೆ ಇನ್ನೂ ಇಳಿಯುತ್ತೆ. ಇನ್ನೂ 750 ಪಾಯಿಂಟ್ ಇಳಿದ್ರೇನೆ ನಿಫ್ಟಿ ಒಂಥರ ಕರೆಕ್ಷನ್ ಝೋನ್ಗೆ ಬರುತ್ತೆ. ಸೊ ಡೆಫಿನೆಟ್ ಆಗಿ ಪೆಂಡ್ಯುಲಮ್ ತಗೊಳುತ್ತೆ. ಇವತ್ತೇ ಹೋಗುತ್ತಾ, ನಾಳೆನೇ ಹೋಗುತ್ತಾ, ಇದನ್ನೆಲ್ಲ ಯಾರಿಂದನೂ ಹೇಳೋಕ್ಕಾಗಲ್ಲ. ಅದು ಮಾರ್ಕೆಟ್ ಡೈರೆಕ್ಷನ್. ಆಕ್ಟಿವ್ ಮ್ಯೂಚುವಲ್ ಫಂಡ್ ದುಡ್ಡು ಹಾಕ್ತಾ ಇರೋವರೆಗೂ ಅದು ಹೋಗುತ್ತೆ. ನೀವೇನಾದರೂ ಆಕ್ಟಿವ್ ಮ್ಯೂಚುವಲ್ ಫಂಡ್ ಹೆಂಗಾದ್ರೂ ತಿರ್ಗಾ ಮಾಯಾಮಂತ್ರವಾಗಿ ಪ್ರಾಫಿಟ್ ಆಗುತ್ತೆ ಅಂತ ನೀವು ಅನ್ಕೊಂಡ್ರಿ ಅಂದರೆ ಆಗಲ್ಲ. ಹಾಂಗ್ಕಾಂಗ್ ಮಾರ್ಕೆಟ್ 10% ಡೌನ್. ಇಗೋನ್ ಬಂದು ಡಿಪ್ರಿಷಿಯೇಟ್ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಇಲ್ಲಿ ರಿಸರ್ವ್ ಬ್ಯಾಂಕ್ ರೇಟ್ ಕಟ್ ಮಾಡೋಕ್ಕೆ ಹೋಗ್ತಾರೆ. ರೂಪಾಯಿ ಬೀಳಬೇಕು. ಇವತ್ತು ಬೆಳಗ್ಗೆನೇ 50 ಪೈಸೆ ಬಿದ್ದು 85.50 ಹತ್ರ ಹೋಗ್ಬಿಡ್ತು. 87-90 ಹತ್ರ ಹೋಗಬೇಕು. ಇಲ್ಲಾಂದರೆ ಹಿಂಗೆ ಮೇಲೆ ಬರೋ ಇಂಪ್ಯಾಕ್ಟ್ ಇಮ್ಮಿಡಿಯೇಟ್ ಆಗಿ ಬರಲ್ಲ. ಹಿಂಗೆ ಮುಂದೆ ಬರೋ ಇಂಪ್ಯಾಕ್ಟ್ ಒಂದು 6 ತಿಂಗಳು ಕಳೆದು ಡಿಲೇಡ್ ಆಗಿ ಸುನಾಮಿ ಬರುತ್ತೆ. ಈಗ ಸದ್ಯಕ್ಕೆ ಬಂದು ಐ ಟಿ ಮೇಲೆ ಇಂಪ್ಯಾಕ್ಟ್ ಇಲ್ಲ. ಆದರೆ ಐ ಟಿ ಇಂಪ್ಯಾಕ್ಟ್ ಡೆಫಿನೆಟ್ ಆಗಿ ಬರುತ್ತೆ. ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರಿ ಅಂದರೆ 2-3 ಕ್ವಾರ್ಟರ್ ರಿಸಲ್ಟ್ ಆದಮೇಲೆ. ಅಮೇರಿಕಾಗೆ ನೆಗಡಿ ಆಯಿತು ಅಂದರೆ ಇಲ್ಲಿ ನಮ್ಮ ಐ ಟಿ ಕಂಪ್ನಿಗೆ ನ್ಯೂಮೋನಿಯಾ ಬರುತ್ತೆ. ಅದುವರೆಗೂ ಐ ಟಿ ಕಂಪ್ನಿಗೆ ಬಂದು ನಾವು ಎಂಟರ್ ಆಗೋದು ಮುಟ್ಟಾಳ್ತನ. ಅದಾದಮೇಲೆ ಇನ್ನೂ ಈ ಫಾರ್ಮಾದಲ್ಲಿ ಡೆಫಿನೆಟ್ ಆಗಿ ಟ್ಯಾರಿಫ್ ಬರುತ್ತೆ. ಆದರೆ ಯಾವಾಗ ಬರುತ್ತೆ ಅಂತ ಹೇಳಲಿಲ್ಲ. ಪಲ್ಟಿ ಏನು ಹೊಡೆಯೋದಿಲ್ಲ ಅಂತ ಈಗ US ಕಾಮರ್ಸ್ ಸೆಕ್ರೆಟರಿ ಹೇಳ್ತಿದ್ದಾನೆ. ಅದರಿಂದ ಟ್ಯಾರಿಫ್ ಇಂಟೆನ್ಸಿಫೈ ಆಗುತ್ತೆ. ಮೇಯ್ನ್ ವಾರ್ ಚೈನಾಗೂ ಅಮೇರಿಕಾಗೂ ಜಪಾನ್ಗೂನೇ. ಇದರಲ್ಲಿ ಅಮೇರಿಕಾ ತಿರ್ಗಾ ಟ್ಯಾರಿಫ್ ಹಾಕಿ ರೀಟ್ಯಾಲಿಯೇಟ್ ಮಾಡಿಬಿಟ್ರು. ವಿಯೆಟ್ನಾಂ ಬಂದು 0 ಮಾಡಿದ್ರು ಕೂಡ ಟ್ಯಾರಿಫ್ನ ತೆಗಿಯಲ್ಲ ಅಂತ ಹೇಳಿಬಿಟ್ರು. ಸೊ ಓವರಾಲ್ ಆಗಿ ನೋಡಿದ್ರಿ ಅಂದರೆ ಸದ್ಯಕ್ಕೆ ಟ್ಯಾರಿಫ್ ಹೋಗಲ್ಲ. ಅಮೇರಿಕಾಲ್ ಬಂದು ಬಿಸ್ನೆಸ್ ಬಂದು ತಿನ್ನುತ್ತೆ. ಅದೇ ಸಮಯದಲ್ಲಿ ಬೆಲೆ ಎಲ್ಲ ಏರುತ್ತೆ. ಬೆಲೆ ಏರ್ತು ಅಂದರೆ PCE ಇಂಡೆಕ್ಸ್ ಅಂತ ಒಂದಿದೆ. ಅದು ಈಗ ಇರೋ ರೇಟಲ್ಲಿ ಹೋಯಿತು ಅಂದರೆ 4% ಏರುತ್ತೆ ಇಯರ್ ಎಂಡಲ್ಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ಜಗನ್ ಪಾಲನ್ ಏನು ಹೇಳ್ತಾರೆ ಅಂದರೆ ನಾನು ಇಂಟ್ರೆಸ್ಟ್ ರೇಟ್ ಏರಿಸ್ತೀನಿ ಅಂತ ಹೇಳ್ತಾರೆ. ಗೋಲ್ಡ್ 38% ಬೀಳುತ್ತಾ? ಬೀಳಲ್ಲ. ಎಲ್ಲೆಲ್ಲ ಪ್ರಾಫಿಟ್ ಇದೆಯೋ ಅಲ್ಲೆಲ್ಲ ಜನ ಮಾರಿ ದುಡ್ಡನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದಾರೆ. ಗೋಲ್ಡ್ ಈಸ್ ಒನ್ ಪ್ಲೇಯರ್ ಅಂದರೆ ತುಂಬ ಪ್ರಾಫಿಟ್ಸ್ ಇದೆ. ಅದರಿಂದ ಪ್ರಾಫಿಟ್ ಟೇಕಿಂಗ್ ನಡೀತಾ ಇದೆ. ಅದರಿಂದ ಗೋಲ್ಡಲ್ಲಿ ಒಂದು ಆಪರ್ಚುನಿಟಿ. ತುಂಬ ಜನ ಸಣ್ಣ ಗೋಲ್ಡ್ ತಗೊಳ್ಳಿ ಅಂತಿದ್ದಾರೆ. ಗೋಲ್ಡ್ ತಗೊಳ್ಳಿ ಅಂತ 5 ವರ್ಷದಿಂದ ಹೇಳ್ತಿದ್ದೀನಿ. ಸೊ ಗೋಲ್ಡ್ ನಮಗೆ ದೊಡ್ಡ ನಷ್ಟನೇ ಅಲ್ಲ. ಆವ್ರೇಜ್ ಪ್ರೈಸ್ ನೋಡಿ, ಈಗ ಎಷ್ಟು ಬೆಲೆ ಇಳಿದಿದೆ ಅಂತ ನೋಡಿ. ನನ್ನ ಅಡ್ವೈಸ್ ಫಾಲೋ ಮಾಡಿದ್ರಿ ಅಂದರೆ ಇವತ್ತು ಗೋಲ್ಡ್ ಆವ್ರೇಜ್ ಪ್ರೈಸ್ 4,500 ಇರುತ್ತೆ. 4,500 ರೂಪಾಯಿಗೆ ಗೋಲ್ಡ್ ಹೋಗುತ್ತಾ ಹೋಗಲ್ವಾ? ಇಳಿದ್ರೆ ನಮ್ಗೆ ಅವಕಾಶ. ಅದೇ ಥರ ಗೋಲ್ಡ್ ಲೋನ್ ಕಂಪನೀಸು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬೇಕು. ಈಗ ಸದ್ಯಕ್ಕೆ ನಮಗೆ ಬೇಕು ಅನ್ನೋ ಸ್ಟಾಕ್ಸ್ನ ಕನ್ಸಿಡರ್ ಮಾಡಿ. ವಜ್ರದ ಸುರಿ ಕಾನ್ಸೆಪ್ಟ್ನ ನಿಮಗೆ ತುಂಬ ಸಲ ಹೇಳ್ಕೊಟ್ಟೆ. ಎಸ್ಪೆಷಲಿ ಈಗ ಟ್ರೆಂಡ್ನ ತಗೊಳ್ಳಿ. ಇವತ್ತು 15% ಡೌನ್ ಟ್ರೆಂಡ್. 15% ಖಾಲಿ ಆದಮೇಲೆ ವಜ್ರದ ಸೂರಿ. ITC ನೋಡಿ, ಸ್ಟಡಿಯಾಗಿ 400 ರೂಪಾಯಿಯನ್ನು ನಿಂತಿದೆ. ಅದು ಡಿಫೆನ್ಸಿವ್ ಪೊಸಿಷನ್. ಗೋಲ್ಡ್ ITCನೇ ನಾನು ಮ್ಯಾಕ್ಸಿಮಮ್ ಹೇಳಿದ್ದು. ಎರಡೂ ಡಿಫೆನ್ಸಿವ್ ಪೊಸಿಷನ್. ಅದು ಎರಡೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಗುಲ್ವರ್ಕ್ ಆಗಿರುತ್ತೆ. ಆ್ಯಂಡ್ ಮುತ್ತೂಟ್ ಫೈನಾನ್ಸ್, ಮಣಪ್ಪುರಂ ಅದೆಲ್ಲ ಗುಲ್ವರ್ಕ್ ಆಗಿ ನಿಲ್ಲತ್ತೆ. ಸೊ ಚಿಂತೆ ಮಾಡೋಕ್ಕೆ ಏನೂ ಇಲ್ಲ. ವೇಟ್ ಮಾಡಿ. ಇನ್ನೂ ಇದು ಬಂದಿಲ್ಲ. ಯಾವುದು ಟಿಫನ್ ಕಾಫಿ ರೇಂಜ್ನ ಬಿಟ್ಟು ನಾವಿನ್ನೂ ಹೊರಗೆ ಹೋಗಿಲ್ಲ. ಆತರದಿಂದ ದುಡ್ಡನ್ನು ಹಾಕಬೇಡಿ. ಹಾಕಿದ್ರೆ ಸಿಕ್ಕಾಕೋತೀರ. ಈಗ ಬಂದು ಸ್ಪೆಸಿಫಿಕ್ ಆದ ಪ್ರಶ್ನೆನ ವಿಷ್ಣು ಕೇಳ್ತೀನಿ ಅಂದರು. ವಿಷ್ಣು ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ. ಸರ್, ಇವತ್ತು ಮಾರ್ಕೆಟ್ಗೆಲ್ಲೋ ಅಷ್ಟಿಷ್ಟು ಏಟಾ?
ಎ ಇಂದ ಝೆಡ್ ವರೆಗೂ ನೀವು ಯಾವ ಫಿಗರ್ ಹೇಳಿದ್ರು ಮಿನಿಮಮ್ 5% ವರ್ಲ್ಡ್ ಲೆವೆಲಲ್ಲಿ ಮಾರ್ಕೆಟ್ ಬಿದ್ದಿದೆ. ಇವತ್ತು ಜನಗಳ ಮೈಂಡ್ಸೆಟ್ ಎಲ್ಲ ಹೇಗಿದೆ ಗೊತ್ತಾ, ಈ ಮೈಂಡ್ಸೆಟ್ ಅಲ್ಲಿ ಇಟ್ಕೊಂಡು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವಾಗ ಕೂಡ ನಾವು ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡಿ ಎಲ್ದಿಲ್ಲ ಅಂದ್ರೆ ಈ ತರ ಒಂದು ಚಾನ್ಸ್ ನ ಬಿಟ್ಬಿಡ್ತೀವೇನೋ. ಫಸ್ಟ್ ಎಲ್ಲರೂ ಇರೋ ಪ್ರಶ್ನೆ, ನನ್ನನ್ನು ಸೇರಿಸಿ ಟಿಫನ್ ಕಾಫಿನ ಇವತ್ತು ಸೈಡಲ್ಲಿ ಇಟ್ಬಿಟ್ಟು ಲಂಚೋ ಡಿನ್ನರ್ ಮಾಡ್ಬೋದಾ? UAE ಶೋ 20 ರೈಟಾ, ನಿಫ್ಟಿ ಇದು ಹೌದು 15ಕ್ಕೆ ಬರಲಿ. ಸೊ 15 ಇದ್ರೆ ಲಂಚು ಟಿಫನ್ ಇದೆಲ್ಲ ಇಲ್ಲ. Okay. ಎಂಟರ್ ಮಾರ್ಚ್ ಗೇಮ್ ಮಾಡಿದ್ದು 1-2 ದಿನದಲ್ಲಿ ಬಿಟ್ಬಿಟ್ಟೆ ರೈಟಾ. ಇನ್ನೂ ಒಂದು ಹೇಳೋರು ಎಸ್, ಹೇಗಂದ್ರೆ ನಾಳೆ ಮತ್ತೆ ಟ್ರಂಪ್ ಪಲ್ಟಿ ಹೊಡಿತಾರೆ ನೈಟ್ ಬೆಟ್ ಕೊಟ್ಟು ನಮ್ಮ ಕಡೆ ಅನ್ಕೊಂಡ್ರೆ 1-2 ಸಾವಿರ ಪಾಯಿಂಟ್ ಇರುತ್ತೆ. ಟ್ರಂಪ್ ಪಲ್ಟಿ ಹೊಡಿದಂಗೆ ನಾನೇ ಕೊನಲ್ಲೇ ಅಂತ ಅಂದರೆ ಇನ್ನೂ ಒಂದು 500-600 ರೂಪಾಯಿ ಪಾಯಿಂಟು ಕಡಿಮೆ ಆಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಮುಂದಿನ ವಾರದಿಂದ IT ರಿಸಲ್ಟ್ಸ್ ಬರುತ್ತೆ. IT ರಿಸಲ್ಟ್ಸ್ ಮೋಸವಾಗಿರುತ್ತೆ. ಇನ್ನೂ ರಿಸೆಷನ್ನೇ ಬಂದಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಒಂದು ಚಿಕ್ಕ ಸಾಫ್ಟ್ವೇರ್ ಕಂಪ್ನಿ ಇಟ್ಟಿದ್ದಾರೆ, ತುಂಬ ಚಿಕ್ಕ ಸಾಫ್ಟ್ವೇರ್ ಕಂಪ್ನಿ. ಹೋದ ವಾರ 3 ಜನನ ಕೆಲ್ಸಕ್ಕೆ ತಗೋತೀನಿ ಅಂದರು. ಇವತ್ತು ಬೆಳಗ್ಗೆ ಮಾತಾಡ್ತಿದ್ದೆ, ಮಾರ್ಕೆಟ್ ಏನಾಯಿತು ಅಂತ. ಅದಕ್ಕೆ ನಾನು ಕಾಲ್ ಮಾಡಿದರು. ನಿನ್ನ ಹತ್ರ ಹೇಳಬೇಕು ಅಂದ್ಕೊಂಡೆಪ್ಪ, ಆ 3 ಜನನ ನಾನು ಕೆಲ್ಸಕ್ಕೆ ತಗೊಳ್ಳಲ್ಲ. ಯಾಕಂದರೆ ಈಗ ತಾನೇ ನನ್ನ ಟೆಕ್ ಹೆಡ್ ಕಾಲ್ ಮಾಡಿದ್ದ, ಒಂದು ಹೊಸ AI ಆ್ಯಪ್ ಬಂದಿದೆ, ಆ 3 ಜನನ ಕೆಲಸ ಮಾಡೋದನ್ನು ಅದು ಮಾಡಿಬಿಡತ್ತೆ ಅಂತ. ಒಂದು ಚಿಕ್ಕ ಮೈಕ್ರೋಸ್ಕೋಪಿಕ್ ಕಂಪ್ನಿ ಅಂದರೆ ಇಂಟ್ರಿ, TCS, ವಿಪ್ರೋ ಏನು ಮಾಡ್ತಾರೆ, ದೊಡ್ಡ ಕತ್ರಿ. ಹೌದೇ ಸರ್, ಅದನ್ನು ತಗೊಂಡು ಹಾಗೆ ಒಳಗಡೆ ನುಗ್ತಾನೆ, ಟಕ 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 ಅಂತ. ಸೊ ಸಾಫ್ಟ್ವೇರಲ್ಲಿ ಜನ ತಗೊಳ್ಳೋದಿಲ್ಲ. ಜನ ಯಾರಾದರೂ ಕೆಲಸ ಬಿಟ್ಟು ಹೋಗ್ಬಿಟ್ರು ಅಂದರೆ ಅಂತ ಕಳಿಸ್ಬಿಡ್ತಾರೆ. ಲೆಸ್ ಮಾಡೋದಿಲ್ಲ. ಸಾಫ್ಟ್ವೇರೇ ಒಂದು ದೊಡ್ಡ ಕನ್ಸಂಪ್ಷನ್ ಸ್ಟೋರ್. ಇಂಡಿಯಾದ ಬಿಗ್ಗೆಸ್ಟ್ ಎಂಪ್ಲಾಯರೇ ಅದೇನೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ರೈಟಾ, ಇನ್ಸ್ಟಾಗ್ರಾಮ್ ಇನ್ ಯೋಕರ್ ಫಸ್ಟ್ ಔಟ್. ಈ ಸ್ಟಾರ್ಟಪ್ ಇಂಡಿಯಾನ ನಂಬಿನೇ ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ಸ್ ಕೋಟಿಯಾಗಿ, ಆ ಕೋಟಿ ಈ ಕೋಟಿ ಎಲ್ಲ ಲೆಕ್ಕ ಹಾಕಿದ್ದೀವಿ. ಇವಾಗ ಬೇರೆ ಒಂದು ಆರ್ಟಿಕಲ್ ಓದಿದೆ, ಪ್ರೆಸ್ಟೀಜ್ 2500 ಕೋಟಿ ಕೇಳಿ ಕೋಟನ್ಸ್ ಎಕ್ಸ್ಪಾಂಡ್ ಮಾಡಬೇಕು ಅಂತಿದ್ದಾರೆ ಅಂತ. ಅದಕ್ಕೆ ಏನು ಉತ್ತರ ಅಂದರೆ, ಜಗಂಪನ್ ನಿನ್ನೆ ಹೇಳಿದ್ದಾನೆ, ನನಗೆ ನಿನ್ನ ಟಾರಿಫ್ ಬಗ್ಗೆ ಚಿಂತೆ ಇಲ್ಲ, ನನ್ನ ಇನ್ಫ್ಲೇಷನ್ನೇ ಚಿಂತೆ. ಅದರಿಂದ ಇನ್ಫ್ಲೇಷನ್ ಏರಿದ್ರೆ ನಾನು ಇಂಟ್ರೆಸ್ಟ್ ರೇಟ್ ಏರಿಸ್ಬೇಕು ಅಂತ ಹೇಳ್ಬಿಟ್ಟ. ಒಬ್ಬ ದೊಡ್ಡ ಅನಂತ ಏನು ಹೇಳ್ದ ಅಂದರೆ, IC ಅಮೆರಿಕಾ ಇಂಡೆಕ್ಸ್ 4.8 ಇರುತ್ತೆ ಅಂತಾನೆ. ಆಗ ಟ್ರಂಪ್ ಏನು ಗಿಲ್ಲಿನೋ ಹಂಗೆ ಎತ್ತಿ ಬಿಡ್ತಾಳೆ. ಆದರೆ ಹೋಲ್ಡ್ಗೆ ಹಾಕಿ ತೆಗಿಯೋಕ್ಕೆ ಒಂದು ಆಪರ್ಚುನಿಟಿ. ಅದರಿಂದ ಅಮೇರಿಕಾಲಿ ರಿಸೆಷನ್ ಗ್ಯಾರಂಟಿ. ಇಲ್ಲಿಂದ ಹೋಗೋ ಎಕ್ಸ್ಪೋರ್ಟ್ಸ್ ಎಲ್ಲ ಗಾಲಿ. ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ, IT, ಫಾರ್ಮರ್ ಎಲ್ಲದಕ್ಕೂ ಏಟು ಧರ್ಮದೇಟು. ಸೊ ಇದೇನೇ ಸದ್ಯಕ್ಕಿರೋ ಔಟ್ಲುಕ್ಕು. ಈ ಔಟ್ಲುಕ್ ಪ್ಲೇ ಆಗುತ್ತಾ ಆಗಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಇಟ್ಸ್ ಲುಕ್ಸ್ ಲೈಕ್ ಫುಲ್ಲಾಗಿ ಲೋಡ್ ಹಾಕಿ ಕಳಿಸಿದ ಆಟ. ಏನು ಹೇಳ್ಬಿಟ್ರು ಅಂದರೆ, JLR ಮೇಲೆ ಅಮೇರಿಕಾಗೆ ನಾವು ಮಾರೋದಿಲ್ಲ, ಈ ಟ್ಯಾರಿಫ್ ಬಂದು ನಮ್ಗೇನು ಗೊತ್ತಾ ಇಲ್ಲ, ನಾವು ಮಾರೋದಿಲ್ಲ ಅಂತ ಹೇಳ್ಬಿಟ್ರು. ಸೊ ಇವತ್ತು ಚೈನಾ ಆಲ್ರೆಡಿ ರೀಟ್ಯಾಲಿಯೇಟ್ ಮಾಡು, ದೇ ಯು ಆರ್ ಎ ಡ್ರಾಪ್ ಅಂತ ಬಿಡ್ತಾನೆ. ಅಮೇರಿಕಲ್ಲಿ ತುಂಬ ಜನಕ್ಕೆ ಕೆಲಸ ಹೋಗುತ್ತೆ, ಅಮೇರಿಕಲ್ಲಿ ರೈತರಿಗೂ ಕಟ್ಟಾಕ್ದಂಗೆ ಆಗುತ್ತೆ. ಆ್ಯಂಡ್ ಈ ಎಕಾನಮಿ ಅನ್ನೋದು ಹೆಂಗಂದರೆ ಗಾಡಿ ಅಲ್ಲ, ಹಂಗೆ ಸುಮ್ಮನೆ ಬ್ರೇಕ್ ಹಾಕಿದ್ವಿ ನಿಂತೋಯ್ತು, ಓಕೆಪ್ಪ ಗೊತ್ತಿಲ್ಲದೆ ಬ್ರೇಕ್ ಹಾಕ್ಬಿಟ್ಟೆಪ್ಪ ಸ್ಟಾರ್ಟ್ ಅಂತ ಅಂದರೆ ಸ್ಟಾರ್ಟ್ ಆಗಲ್ಲ. ಆ ಕಾಲದಲ್ಲೆಲ್ಲ ಹಾಡು ಹೇಳೋರಲ್ವ, ರುಕ್ಮಿಣಿ ಗಾಡಿ ಅದು ಇನ್ನೂ ನಿಂತಿಲ್ಲ, ನಿಂತ ಮೇಲೆ ಗಾಡಿನ ತಳ್ಳಬೇಕು. ಸೊ ಯಾವಾಗ ನಿಲ್ಲುತ್ತೆ, ಯಾವಾಗ ತಳ್ಳೋಕ್ಕೆ ಶುರು ಮಾಡಿ, ಯಾವಾಗ ಟಾಪ್ ಗೇರಲ್ಲಿ ಗಾಡಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಪ್ರಾಬ್ಲಮ್ ಅಲ್ಲ, ಎಲ್ಲ ಊರಲ್ಲೂ ಪ್ರಾಬ್ಲಮ್. ತುಂಬ ಜನ ಕೇಳ್ತಾರೆ, ಪಟಾಕಿ ಲಿಸ್ಟ್ ಎಲ್ಲ ಖಾಲಿ ಆಗಿಬಿಡ್ತು ಅಂತ. ನನ್ನ ಪಟಾಕಿ ಲಿಸ್ಟ್ನ ಒಂದು ಸೈಡಲ್ಲಿ ಹಾಕಿ ನೋಡಿ, ಇನಿಷಿಯಲ್ ಆಗಿ ತಗೊಳ್ಳೋ ಜಾಗದಿಂದ ತಗೊಂಡಿದ್ರೆ ಇವತ್ತು ಪ್ರಾಫಿಟಬಲ್ ಆಗಿದ್ದಿರುತ್ತೆ. ಮೇ ಬಿ ಟಾಟಾ ಮೋಟರ್ಸ್ ಮೇ ಗೋ ನೆಗೆಟಿವ್ ಟುಡೇ, ಬಟ್ ಎಲ್ಲಾನು ಪ್ರಾಫಿಟಬಲ್ ಆಗಿದೆ. ಟಾಟಾ ಮೋಟಾರ್ಸ್ ಹೇಗೆ ನೆಗೆಟಿವ್ ಆಗುತ್ತೆ? Maybe Tata Motors may go negative ಬಟ್ today. ಒರಿಜಿನಲ್ ಆಗಿ ಫಾಲೋ ಮಾಡಿದ್ರಿ ಅಂದರೆ ಇನ್ನೂ ನೋವೆಲ್ಲ ಇಲ್ಲ. ಅಯ್ಯೋ ನೋಯ್ತಿದೆಯಲ್ಲ ಅಂತ, ಲಾಭದಲ್ಲಿ ಒಂದು ಪೋರ್ಷನ್ನ ಕೊಟ್ಟಿದ್ದಾರೆ ಅಂತ. ಕರೆಕ್ಟ್. ಇದರಲ್ಲಿ IT ಸೀಮೆ ಫಾಲೋ ಮಾಡಿರೋರು ಸ್ಟಡಿಯಾಗಿ ನಿಂತಿದ್ದಾರೆ. ಅದು ಅದ್ರದ್ದು ಗ್ರಾಮರೇ ಅರ್ಥ ಆಗ್ತಿಲ್ಲ ಸರ್. ಏನೇನಂದ್ರು ನಾನು ಓಕೆ ಫೈನ್. ITC ಗೋಲ್ಡ್ ಎರಡು ಫಸ್ಟ್ ಲೈನ್ ಡಿಫೆನ್ಸ್, ಆಮೇಲೆ ಮಣಪ್ಪುರಂ ಮತ್ತು ಮುತ್ತೂಟ್ ಫೈನಾನ್ಸ್, ರೈಟಾ. ಸೊ ಈ 4 ಡಿಫೆನ್ಸ್ ಸ್ಟಾಕ್ ಇರೋವರೆಗೂ ನನ್ನ ಪೋರ್ಟ್ಫೋಲಿಯೋ ಏನೂ ಆಗಲ್ಲ. ಆ್ಯಂಡ್ ನಾನು ಒಂದು ಕರ್ನಾಟಕದಲ್ಲಿ 15 ರೂಪಾಯಲ್ಲಿ ತೊಗೊಂಡು ಇವತ್ತು 15 ರೂಪಾಯಿ ಕರ್ನಾಟಕ ಬ್ಯಾಂಕ್ ಕೊಡುತ್ತೆ ಅಂದರೆ ನಾನು ತೊಗೊಳ್ಳೋದಕ್ಕೆ ರೆಡಿ.
ಸೌತ್ ಇಂಡಿಯನ್ ಬ್ಯಾಂಕ್ ₹5 ಕೊಡುತ್ತೆ ಅಂದರೆ ನಾನು ತೊಗೊಳ್ಳೋದಕ್ಕೆ ರೆಡಿ. ಒಂದು ದೊಡ್ಡ ಡೌಟ್ ಇದೆ ಎಲ್ಲರಿಗೂ. ನಾನು ಕೇಳ್ತೀನಿ, ಏನು ಡೌಟ್ ಅಂದರೆ ಅದೆಲ್ಲ 4-5 ವರ್ಷ ನಿನ್ನ ಜೊತೆ ಇರುತ್ತೆ, ಒಪ್ಕೋತೀನಿ. ಅವರೆಲ್ಲ ಹ್ಯಾಪಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ನಾನು ಖುಷಿಯಾಗಿ ಇದ್ದೀನಿ, ಹ್ಯಾಪಿಯಾಗಿ ಇದ್ದೀನಿ. ಯಾಕಂದರೆ ನಾನು ಆಯಸ್ಪೂರ್ತಿ ನಿನ್ನ ಜೊತೆನೇ ಇದ್ದೀನಿ. ಆದರೆ ಈಗ ಬಂದು ತುಂಬ ಜನ ಬಂದು ಜನವರಿ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬಗ್ಗೆ ಕೇಳಿಬಿಟ್ಟು ಜನವರಿಯಿಂದ ಡೈಲಿ ಟಿಫಿಲ್ ಕಾಫಿ ಡೈಲಿ ಸ್ವಲ್ಪ ಸ್ವಲ್ಪನೇ ತಗೋತಿದ್ದಾರೆ. ₹100, ₹50, ₹100, ₹50 ಅಂತ ತಗೋತಿದ್ದಾರೆ. ಅವರನ್ನ ಇವತ್ತು ದಿಢೀರ್ ಅಂತ ಬೆಳಗ್ಗೆ ನೋಡೋವಾಗ 15% ಡೌನ್ ಅಂತ ನೋಡ್ತಿದ್ದಾರೆ. ಅವ್ರಿಗನ್ನ ಭಯ ಬಂದಿರುತ್ತೆ. ಈ ಥರ ಇದು ದಿಢೀರ್ ಅಂತ ಭಯ ಬರೋವಾಗ ಫಸ್ಟ್ ಟೈಮ್ ಇದನ್ನ ನೋಡ್ತಿದ್ದಾರೆ. ಯಾಕಂದ್ರೆ ಮಾರ್ಕೆಟಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಬರೋಕ್ ಶುರು ಮಾಡಿದ್ದಾರೆ. ಗಿನ್ಸಿ ಅನ್ನೋ ಮಕ್ಕಳನ್ನ ಈಗ ದಿಢೀರ್ ಅಂತ ಈಗ ಶಾಕ್ ಬರ್ತಿದೆ. ಈ ಶಾಕಲ್ಲಿ ನೀವು ಕಾಮಾಗಿ ಏನಾದರೂ ಒಂದೆರಡು ಮಾತು ಹೇಳಿ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇಂಡಿಯಾ ವರ್ಲ್ಡ್ ಕಪ್ ಮುಗಿದು 83ರಲ್ಲೇ ವೆಸ್ಟ್ ಇಂಡೀಸ್ ಬಂದು ಒಂದು 6 ಮ್ಯಾಚ್ ಸೀರೀಸ್ಗೆ ಇಂಡಿಯಾಗೆ ಬಂದು. ಅದನ್ನು ನೀವು ಬಂದು ಇದರಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ಯೂಟ್ಯೂಬ್ ಕಾತ್ರ ಇದೆಯಾ ನೋಡ್ತಾ ಇದ್ದೆ. ಮಾರ್ಕೆಟ್ಗೋಸ್ಕರನೇ ನೋಡಿದೆ. ಮಾರ್ಷಲ್ ಅಂತ ಒಬ್ಬ ಇದ್ದ, ಸತ್ತೋಗ್ಬಿಟ್ಟ ಪಾಪ. ಅವ್ನು ಬೌಲಿಂಗ್ ಮಾಡಿದೆ, ನಮಗೆಲ್ಲ ಹಾಗೆ ನಡ್ಕ ಶುರು ಆಗ್ತಾ ಇತ್ತು. ನಡ್ಕ ಅಂದರೆ ನಡ್ಕ. ಹಂಗೆ ಕಾನ್ಪುರಲ್ಲಿ ಗ್ರೀನ್ ಟ್ಯಾಪಲ್ಲಿ ಫಸ್ಟ್ ಬೌಲಿಂಗ್ ಮಾಡ್ದ. 2 ಮ್ಯಾಚು ಅದರಲ್ಲಿ ಬಂದು ಗವಾಸ್ಕರ್ ಬಂದು 2 ಇನ್ನಿಂಗ್ಸ್ ಇತ್ತು, ತಗೊಬಂದು 4-5 ಹೊಡಿತಿದ್ದ. 2ನೇ ಇನ್ನಿಂಗ್ಸಲ್ಲಿ ಬ್ಯಾಕೆ ಕೈಯಿಂದ ಹಾರ್ಡ್ ಹೋಗಿ ಶಾರ್ಟ್ ಲೈಟಲ್ಲಿ ಕ್ಯಾಚ್ ಹಿಡಿತಾರೆ. ಅದು ಇಂಪಾರ್ಟೆಂಟ್ ಅಲ್ಲ, ಅದೇ ಇವತ್ತು. ನೆಕ್ಸ್ಟ್ ವಾರನೇ ಡೆಲ್ಲಿಲಿ ಒಂದು ಟೆಸ್ಟ್ ನಡೆಯುತ್ತೆ. ಅದರಲ್ಲಿ 60 ಬಾಲಲ್ಲಿ ಸೆಂಚುರಿ ಹೊಡಿತಾನೆ. ಅದೇ ಸೀರೀಸಲ್ಲಿ ಮೆಡ್ರಾಸ್ಗೆ ಬರ್ತಾರೆ. ನಾನು ಆ ಮ್ಯಾಚ್ ನೋಡಿಲ್ಲ, ಮಳೆ ಒಂದೆಂಗ ಪ್ಲೇ ಲಾಸ್. 400ಗೆ ಮೇಲೆ ಹೊಡಿತಾರಂತೆ. ನಮ್ಮ ಓಪನಿಂಗ್ ಬ್ಯಾಟಿಂಗು ಇದರಲ್ಲಿ 0 for 2, 32 for 5. ಇನ್ಫ್ಯಾಕ್ಟ್ ರಿಚರ್ಡ್ಸ್ ಹೇಳಿದ್ದಾನೆ ಒಂದು ಟೈಮಲ್ಲಿ 2 ವಿಕೆಟ್ ಹೋಗ್ಬಿಡುತ್ತೆ. ಮಾರ್ಷಲ್ ಅದನ್ನು ಆಡಿ ಮುಗಿಸಿಬಿಡ್ತಾನೆ. ವಾಟ್ ಎವರ್ ಟೈಮ್ ಯು ಕಮ್ ಟು ಬ್ಯಾಟ್ಮ್ಯಾನ್, ಸ್ಕೋರ್ ಈಸ್ ಆಲ್ವೇಸ್ 0. ಹಾಗಂದ್ರೆ ಏನಂದರೆ ನೀನು ಈ ಓಪನ್ ಮಾಡಿದ್ರೂ 0ನೇ, ನಾವು 4 ಬಂದ್ರೂ ಅವ್ರು 0ನೇ ಅಂತ ಒಂದು ಕಮೆಂಟ್ ಹೇಳ್ತಾನೆ. ನಾನು ಯಾವಾಗಲೂ ನಿಮ್ಗೆ ಹೇಳೋದು, ಗವಾಸ್ಕರ್ ಹತ್ರದಿಂದ ಕಲ್ತ್ಕೊಳ್ಳಿ, ನೋಡಿ ಕಲ್ತ್ಕೊಳ್ಳಿ. ನಥಿಂಗ್ ಈಸ್ ಓವರ್. ಈ ತಾರೀಫಿಂದ ದಾಟಿಗೆ ಹೋಗ್ಬಿಡಿ. ಇನ್ನೂ 1 ವರ್ಷ ಹಿಂಗೆ ಇರುತ್ತೆ. ಭಯ ಪಡದೆ ಡೈಲಿ 1-2 ಅಂತ ಆಡ್ತಾ ಇರಿ. ಯಾವಾಗ ಟಿಫನ್ ಕಾಫಿನ ಬಂದು ದಾಟಬೇಕು ಅಂತ ಅದನ್ನು ನಾನು ಹೇಳ್ತೀನಿ. ಕರೆಕ್ಟ್. ಬೆಳಗ್ಗೆ ಇನ್ಸ್ಟಾಗ್ರಾಮ್ ತುಂಬ ನೋಡುವಾಗ ನಾನು ಏನು ಹೇಳಿದೆ ಅಂದರೆ, ಈ ತಿಂಗಳ ಟಿಫನ್ ಕಾಫಿನೆಲ್ಲ ಇವತ್ತೇ ತಗೊಳ್ಳೋದಾದರೂ ತಗೊಳ್ಳಿ. ಟ್ರಂಪ್ ಪಲ್ಟಿ ಹೊಡಿತಾನೆ ಅಂದರೆ, ಆದರೆ ಟ್ರಂಪ್ ಪಲ್ಟಿ ಹೊಡಿದೆ 1000 ಪಾಯಿಂಟ್ಸ್ ಹೋಯಿತು ಅಂದರೆ ಅಯ್ಯೋ ಅಂತ ಇರುತ್ತೆ. ಸೊ ವಾಟ್ ವಿ ಕ್ಯಾನ್ ಕಂಟ್ರೋಲ್, ವಾಟ್ ವಿ ಕ್ಯಾನ್ ನಾಟ್ ಕಂಟ್ರೋಲ್. ಇವತ್ತು ಏನು ಟ್ರಂಪ್ ಏನು ಮಾಡ್ತಾರೆ, ಟಿಫನ್ ಕಾಫಿ ಆಳ್ಬಿಟ್ಟು ಮಾರ್ಕೆಟ್ನ ಮುಚ್ಚಿಬಿಟ್ಟು ನಾಳೆ ತಿರ್ಗಾ ನೋಡೋದು ಬೆಟರ್. ಓಕೆ ಸರ್. ಈ ಪ್ರಶ್ನೆ ವಿನೋದ್ ಸರ್ಗೆ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿರೋ ವಿಷಯಗಳನ್ನ ಇವ್ರು ಮಾಡ್ತಿದ್ದಾರೆ, ನಮ್ಮಿಂದ ಮಾಡೋಕ್ಕಾಗ್ತಾ ಇಲ್ಲ. ಜನವರಿ 1 ರೆಗ್ಯುಲರ್ ಆಗಿ ಟಿಫನ್ ಕಾಫಿಯಲ್ಲಿ ನೀವು ತಗೋತಾ ಇದ್ದೀರಾ, ರೆಗ್ಯುಲರ್ ಆಗಿ ದಿನಾನು ತಗೋತಾ ಇದ್ದೀರಾ. ಇವತ್ತು ಮಾರ್ಕೆಟ್ ಈ ತರ ಬಿದ್ದಿದ ತಕ್ಷಣ ಟಕ್ ಅಂತ ಮೈಂಡಲ್ಲಿ ಒಂದು ಚೇಂಜ್ ಬಂದು ಇವತ್ತು ಲಂಚ್ಗೋ ಡಿನ್ನರ್ಗೋ ಹೋಗ್ಬಿಡೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಈ ಸಿನಿಮಾನೇ ನನಗೆ ಫೋನಲ್ಲಿ ಬರೋದು, ಸರಿನಾ? ಇಟ್ಸ್ ಎ ಟ್ರೂ. ಕಷ್ಟನೇ. 2 ವಿಧ ಇದೆ. ತುಂಬ ಜನ ಟಿಫನ್ ಕಾಫಿ ರೇಂಜ್ ಗ್ರೂಪಲ್ಲಿ ನಾನು ಮಾತಾಡಿದ್ದೀನಿ. ಒಂದು ಲಾಟ್ ಏನಂದರೆ ನಿಮ್ಮ ಜೊತೆನೇ ಇದ್ದೀನಿ, ಏನಾದರೂ ನಿಮ್ಮ ಜೊತೆನೇ ಇದ್ದೀನಿ, ಡೋಂಟ್ ವರಿ, ನೀನು ಹೇಳಿ ನಾವಲ್ಲಿ ಬೋರ್ಡ್ ಬಂದ್ಬಿಡ್ತೀವಿ, ನಿಮ್ಮ ಆರ್ಮಿ ಅಂತೆಲ್ಲ ಹೇಳ್ತಾರೆ. ಅವ್ರ ಹತ್ರ ನಾನೇನು ಹೇಳ್ತೀನಿ, ತಾಳ್ಮೆ ತಾಳ್ಮೆ ತಾಳ್ಮೆ. ಇನ್ನೊಂದು ಎಕ್ಸ್ಟ್ರೀಮ್ ಏನಾಗ್ಬಿಡುತ್ತೆ ಅಂದರೆ, ಬೆಳಗ್ಗೆ ಬಂದು ಕೂತ್ಕೊಂಡ್ರಲ್ಲ, ನಾನು ಅಣ್ಣನೇ ಸಹ ಮಾತಾಡೋವಾಗ, ಸಾರ್ 60,000 ಹೋಯ್ತು ಸಾರ್. ಹೌದು ಸಾರ್, 15% ಡೌನು ಸಾರ್. ನನಗೂನು ನನ್ನ ಪೋರ್ಟ್ಫೋಲಿಯೋ ತೆಗೆದು ತೋರಿಸ್ದೆ, ಅಲ್ಗೂ ನೋವಾಗ್ತಿದೆ. ಈಗ ಸರಿ, ಈಗ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಹಿಂಗೆ ತಗೊಂಡೆ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಮೈಂಡ್ ಸೆಟ್ಟೇ ತುಂಬ ಜನಕ್ಕೆ ಇರುತ್ತೆ ಅಂತ ನಮ್ಮನೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಡೈಲಿ ಟಿಫನ್ ಕಾಫಿಲಿ ತೊಗೊಳ್ಳೋದಿಲ್ಲ ಸರ್, ಆ ಡಿಸಿಪ್ಲಿನೇ ಇಲ್ಲ. ವಾರದಲ್ಲಿ 1-2 ಆ ಥರ ಟಿಫನ್ ಕಾಫಿ ತೊಗೋತೀವಿ. ಇವತ್ತು ಮಾರ್ಕೆಟ್ನ ನೋಡ್ಬಿಟ್ಟು ಆ ಟಿಫನ್ ಕಾಫಿನ ಮರ್ತ್ಬಿಟ್ಟು ಸರಿ ನಮಗಾಗಿ ಒಂದು ಅಮೌಂಟ್ ಹಾಕ್ಬಿಡೋಣ ಅನ್ನೋದೇ ಬರುತ್ತೆ. ಗೊತ್ತಾಗ್ತಿದೆ. ಹೇಳಿದ್ದೆ ಆಯ್ತು ಫೇಡೆ. ಅರುಣ್ ಅವ್ರ ಹತ್ರ ಕೇಳಿದೆ, ಸರ್ ಇಷ್ಟು ದಿನ ಏನು ಹೇಳಿದ್ರು ಅಂದರೆ ಯಾಕೆ ಇನ್ವೆಸ್ಟ್ ಮಾಡಿಲ್ಲ ಅಂದರೆ, ಮಾರ್ಕೆಟ್ ಕರೆಕ್ಟ್ ಆಗೋವಾಗ ತಗೋತೀನಿ ಅಂತ. ಸೊ ಫ್ರೈಡೇ ಹೋಗಿ ನಮ್ಮ ಮಾಮ ತಗೊಂಡ್ರು. ನಾನು ಹೇಳ್ದೆ ನಮ್ಮ ಹಂಗೆ ಮಂಡೇ ಬಂದು ದಿಢೀರಾಗಿ ಟಪ್ ಅಂತ ಇಳಿದ್ಬಿಟ್ರೆ ಏನು ಮಾಡ್ತೀಯಾ, ಟಪ್ಪಾಗಿ ತೊಗೊಂಡ್ಬಿಟ್ನಾ ಇವತ್ತು ಕೇಳು. ದಿಢೀರಾಗಿ ಹಾಕೊಂಡಿದ್ದಾರೆ, ನೈಟು ಈ ಶರ್ಟ್ ಎಲ್ಲ ಹಾಕೊಂಡು ಘಮ ಘಮ ಅಂತಿದ್ದಾರೆ. ಕೇಳೋರ ಹತ್ರ ಏನು ಫೀಲಿಂಗ್ಸ್ ಇದೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಇವತ್ತು ತಗೊಂಡಿದ್ರೆ ₹100 ಉಳಿಸ್ಬೋದಿತ್ತು ಅನ್ನೋದು ಅವ್ರ ಅವನಿಗೆ ಈಗ ಮೈಂಡಲ್ಲಿ ಏನು ಓಡ್ತಾ ಇಲ್ಲ ಅಂದರೆ, ಇವತ್ತು ₹100 ಕಮ್ಮಿ ಆಗಿದೆ, ಇನ್ನೊಂದು ತಗೊಳ್ಳೋಣ ಅಂತ. ಅದೇ ನನ್ನ ಪ್ರಾಬ್ಲಮ್.
ಅದೇ ಎಲ್ಲಾರ್ ಪ್ರಾಬ್ಲಮ್ ಆಗಿದೆ. ಆದ್ರೆ ಇದರಲ್ಲಿ 2 ಎಕ್ಸ್‌ಟ್ರೀಮ್ ಇದೆ. ಒಂದು ಒಂದೇ ಸಲ ತಗೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಆಲ್ರೆಡಿ ₹100 ಲಾಸು. ಯಾಕೆ? ದೇ ಆರ್ ನಾಟ್ ಏಬಲ್ ಟು ರಿಸೀವ್. ಒಂದು ಬಿಸ್ನೆಸ್ಸು ಫ್ರೀಯಾಗಿ ಸಿಕ್ಕಿದ್ರೆ ಅದನ್ನ ತಗೋತಾರೆ. ಇದೇ ಬಂದು ಒಂದು ಬಿರಿಯಾನಿ ತಗೊಂಡು ತಿಂತಾರೆ ಅಂದ್ರೆ ಈ ತರ ಯೋಚನೆ ಮಾಡಲ್ಲ. ಎಳ್ನೀರಿದೆಯಲ್ಲ ಅವೆಲ್ಲ ಕುಡಿತೀವಿ. ಇದೇ ಎಳ್ನೀರು ₹1-2 ಕಮ್ಮಿ. ಇಲ್ಲ ಬಂದು ಬೇಸಿಗೆ ಕಾಲ ₹2 ಏರ್ಸ್ಬಿಟ್ರು. ಏನ್ ಸೀನ್ ಮಾಡ್ತೀರಾ? ₹2 ಜಾಸ್ತಿ ಆಗೋಯ್ತು ಅಂತ. ಇಲ್ಲ ಅಲ್ವಾ? ದಾಹ ತಡಿಯೋಕಾಗದೆ ಕುಡಿತೀವಿ. ಬಿಸಿಲು ಅಂತ ಮಕ್ಳುನು ಇಸ್ಕೊಡ್ತೀರಾ. ಆದ್ರೆ ಇದೇ ಒಂದು ಸ್ಟಾಕ್ ಅಲ್ಲಿ ಮಾತ್ರ ಹಂಗೆ ಹಾಗಿದೆ ಹೀಗಿದೆ ಅಂತ. ಯಾಕಂದ್ರೆ ನಾನ್ ಹಾಕಿದ ದುಡ್ಡು ಮೇಲ್ ಹತ್ತುತ್ತಾ ಇದೆಯಾ ಇಳಿತಾ ಅದೇ ಇದೆಯಾ ಅಂತ ಟಿಫನ್ ನೋಡ್ತಾ ಕಾಫಿ ಇದೀನಿ. ರೇಂಜ್ ಅಂತ ಹೇಳ್ತಿದ್ರೆ. ಟಿಫನ್ ಕಾಫಿ ರೇಂಜ್ ಅಂದ್ರೆ ನೀವು ಅದನ್ನ ನೋಡದೇ ಇರ್ಬೇಕು ಅಂತ. ನೀವು ಎಷ್ಟು ವರ್ಷದಿಂದ 6 ತಿಂಗಳಿಗೊಂದ್ಸಲ ನೋಡ್ತೀನಿ ಅಂತ ನೀವು ಹೇಳಿದ್ರಾ? ಅದ್ರಲ್ಲೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ಬಂದು ಹಲವು ವರ್ಷ ಮಾಡಿದ್ರಿಂದ ಇದು ಹ್ಯಾಬಿಟ್ ಆಗಿರ್ಲಿಲ್ಲ. ಎವ್ರಿ ಡೇ ನಮ್ಮನ್ನ he gets into the mindset. He gets into that mindset. It's a daily battle. Being an investor, even he is also human being. ಅವರಿಗೂ ಆಂಗ್ಸೈಟಿ ಎಲ್ಲ ಇದೆ. ಬಟ್ he makes a ಕಾನ್ಷಿಯಸ್ ಎಫರ್ಟ್. ಹೌದು, ಕಾನ್ಷಿಯಸ್ ಎಫರ್ಟ್. ಎಲ್ಲಾರ್ಗೂ ಈಗ ಬಂದು ಈ ತರ ಭಯ ಇದೆ. ಹರಿನಾ ಇದರಲ್ಲಿ ಆಸೆ ಬರುತ್ತೆ. ಬಟ್ ಕಾನ್ಸಂಟ್ರೇಟ್ ಮಾಡಿ. ಆ ಮೊಮೆಂಟ್ ಅಲ್ಲಿ ಇರೋದು ಪ್ರೆಸೆಂಟ್ ಆಗಿರೋದು. ಈವನ್ ವಾರೆನ್ ಬಫೆಟ್ಗೂ ಬಂದು ಆ ಕಷ್ಟ ಇದೆ. ಸೊ ಇಟ್ಸ್ ಎ ಡೈಲಿ ಹ್ಯಾಬಿಟ್. ಅದು ಡೈಲಿ ರಿಚುವಲ್. ನೀವು ಅನ್ಕೊಂಡಿರ್ಬೋದು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ 5 ವರ್ಷದಿಂದ ಮಾಡ್ತಿದ್ದಾರೆ, 7 ವರ್ಷದಿಂದ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಈಸಿ. ಸರ್, ಈ ಪ್ರಶ್ನೆ ಆನಂದ್ ಸರ್ ಹತ್ರ. ಪಟಾಕಿ ಲಿಸ್ಟ್ ಅಲ್ಲಿ ಇರೋ ಶೇರ್ಸ್ ಎಲ್ಲಾನು ಆಲ್ಮೋಸ್ಟ್ 5% ಕಮ್ಮಿ ಅಂದ್ರು ಒಂದು 3.5% ದಿಗ್ಬಿಡ್ತು. ಈಗ ನಾನು ಪಟಾಕಿ ಲಿಸ್ಟ್ ಅಲ್ಲಿ ಹೋಗ್ಬಿಡ್ಲಾ ಇಲ್ಲ ಈಗಲೂ ಒಂದು ಅಮೌಂಟ್ ಅಲ್ಲಿ ಗೋಲ್ಡ್ ತಗೊಳ್ಳ? ಈಗಲೂ ಗೋಲ್ಡ್ ತಗೋಬೇಕು. ಮಿನಿಮಮ್ ಟಾರ್ಗೆಟ್ ರೀಚ್ ಆಗಲಿಲ್ಲ ಗೋಲ್ಡ್ ತಗೋತಾನೆ ಇರಬೇಕು. ಸರಿ, ಮಿನಿಮಮ್ ಟಾರ್ಗೆಟ್ ನೀವು ಹೇಳಿದ್ದು ಆ 400 ನಾನು ರೀಚ್ ಮಾಡ್ಬಿಟ್ಟೆ. ಅಂದ್ರೆ ಈಗ ಪಟಾಕಿ ಲಿಸ್ಟ್ ಅಲ್ಲಿ ಇರಿ. ಕಂಪ್ಲೀಟ್ ಆಗಿ ಪಟಾಕಿ ಲಿಸ್ಟ್ ಅಲ್ಲಿ ಇಳಿಸ್ಬಿಡೋದು. ರ್ಯಾಪಿಡ್ ಫೈರ್ ಜನಗಳೇ ಪಟಾಕಿ ಲಿಸ್ಟ್ ಅಲ್ಲಿ ತುಂಬಾ ಇದೆ ಅಂತ ಹೇಳಿ ತುಂಬಾ ಜನ ಕೇಳ್ತೀರಾ. ಪಟಾಕಿ ಲಿಸ್ಟ್ ಅಲ್ಲಿ ಆನಂದ್ ಸರ್ ಈಗ ಏನ್ ತಗೋತಾರೆ ಅನ್ನೋದನ್ನ ನಾವು ಬೀರಿಚ್ ನಲ್ಲಿ ಉತ್ತರ ಸರಿ, ಕೊಡ್ತೀವಿ. ಅವಾಗ ಒಂದು ಮಾಡೋಣ. ಈಗ 50% ಇಲ್ಲಿ ಕೇಳ್ತೀವಿ, 50% ಬೀರಿಚ್ ಅಲ್ಲಿ ನೋಡೋಣ. ಸರಿ, ಗೋಲ್ಡ್ ಬೀಸ್ ನಾನು ಗೋಲ್ಡ್ ಎಲ್ಲ ತಗೊಳ್ಳಲ್ಲ. ಯಾಕಂದ್ರೆ ಆ 400 ಅಂತ ಹೇಳಿದ್ನಲ್ಲ ಅದಕ್ಕಿಂತ ತುಂಬಾ ಹೆಚ್ಚಿಗೆನೆ ನಾವು ತಗೊಂಡ್ಬಿಟ್ಟಿದ್ವಿ. ಅದರಿಂದ ನಾನು ತಗೊಳ್ಳಲ್ಲ. ಅವಾಗ ಟಾಟಾ ಸ್ಟೀಲ್ ಇವತ್ತು 10% ಡೌನ್ ಆಗ್ಲೂ ಮುಟ್ಟಲ್ವಾ? ₹80 ಇದ್ರೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಂಡಸ್ ಇಂಡ್ ಬ್ಯಾಂಕ್ 5% ಡೌನ್. ಹೀರೋ ಮೋಟೋ ಕಾರ್ 5.5% ಡೌನ್. 50-50 ಅದೇನ್ ಸರ್ 50-50 ಆನ್ ವಾಟ್ ಬೇಸಿಸ್? ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆ. ಬಟ್ ಅವನ ಫ್ಯೂಚರ್ ಪ್ರಾಸ್ಪೆಕ್ಟ್ ಹೇಗಿದೆ ಅಂತ ನೋಡಬೇಕು. ಯಾಕಂದ್ರೆ ಏನಾಯ್ತು ಅಂತ ಹೇಳ್ತೀನಿ. ಟ್ರೆಂಡಲ್ಲಿ ಇದು ಎಂಟ್ರಿ ಲೆವೆಲ್ ಬೈಕ್ಸ್ಗೆ ಡಿಮ್ಯಾಂಡ್. ಈ ಡ್ಯೂಟಿ ಕಟ್ ಆದ್ಮೇಲೆ ಹಾರ್ಲಿ ಡೇವಿಡ್ಸನ್ ಅವನ ಜೊತೆ ಕಂಟಿನ್ಯೂ ಮಾಡ್ತಾನ, ಏಫೇರ್ ಅವನ್ನ ತಗೊಂಡ್ಬಿಡ್ತಾನ. ಆಗ ಎರಡು ತುಂಬಾ ಕ್ರಿಟಿಕಲ್. ಯಾಕಂದ್ರೆ ಇಂಡಿಯಾಲಿ ಏನಾಗಿದೆ ಅಂದ್ರೆ ಈಗ ಫಾರ್ ದ ಫಸ್ಟ್ ಟೈಮ್ ಬುಲೆಟ್ ಆರ್ ಸೋಲ್ಡ್ ಮೋರ್ ದೆನ್ ಮಿಲಿಯನ್ ವೆಹಿಕಲ್ಸ್ ಇನ್ ಅ ಇಯರ್. ಲಾಟ್ ಆಫ್ ಇಟ್ ಎಕ್ಸ್ಪೋರ್ಟ್ ಮಾಡಿದೆ. TVSದು 250cc ಬೈಕ್ ಇಸ್ ಡೂಯಿಂಗ್ ವೆಲ್. Bajajದು 250cc doing well. That means India is moving into higher end bikes. The entry level bikes doing well bandu Honda Shine 125cc. So Hero is under pressure on sales numbers. EV only he is not in the leaderboard. So it's a dependent on Ather. ಸೊ ಆ ಹೋಲ್ ಇದೆ, ಅದರಿಂದ ಮೇದಿ. ಸೊ 50-50ಗೆ ಇಷ್ಟು ದೊಡ್ಡ ರೀಸನ್ ಇದೆ ಅಂದ್ರೆ ನೀವು 100% ನೀವು ತಗೊಳ್ಳೋದಾದ್ರೆ ಇಷ್ಟು ರೀಸನ್ಸ್ ಮೂಡ್ತೀರಾ. ನಾವು ಆ ರೀಸನ್ಸ್ ನ ಕಲ್ತ್ಕೊಂಡು ನಿಮ್ಮ ಓನ್ ರಿಸರ್ಚ್ ಮಾಡಿ ಅಂತ ನಾವೀಗ ತಗೊಂಡ್ರೆ ಈಗ ಮಾರ್ಬಿಡ್ಬೇಕಾ? 1 million units of electric bikes have been sold in India. ಬುಲೆಟ್ ಎಲ್ಲ ಸಿದ್ಧಾರ್ಥ್ ಲಾಲ್ ಟೇಕ್ಸ್ ಓವರ್ ಮಾಡಿದ್ಮೇಲೆ ಅದನ್ನ ಬಂದು ಇವರು 10 ವರ್ಷದಲ್ಲೇ ಮಾಡಿಬಿಟ್ರು. So the future is electric in two. Okay sir, Bajaj Auto too costly. Okay, and ಲೋನ್ ಬಗ್ಗೆ ನನಗೆ ಚಿಂತೆ. ಓಕೆ, ಇನ್ನು 2 ಕಂಪನಿ ಮಾತ್ರ ಈಗ ಇದ್ರಲ್ಲಿ ಕೇಳ್ತೀನಿ. ಅದ್ರ ಕಂಟಿನ್ಯೂಷನ್ ಬಿರಿಚ್ ಅಲ್ಲಿರುತ್ತೆ. ಅದರಲ್ಲೂ ಪಟಾಕಿ ಲಿಸ್ಟ್ ಬಗ್ಗೆನೇ ಮಾತಾಡ್ತೀವಿ. ಇದರಲ್ಲಿ ಬಿಟ್ಟಂತಹ ಪಟಾಕಿ ಲಿಸ್ಟ್ ಸ್ಟಾಕ್ಸ್ ಎಲ್ಲ ಬಿರಿಚ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. IDFC ಸರ್ ತುಂಬಾ ದಿನ ಮಲ್ಗೆ ಇದೆ ಅಂತಾರೆ, 3.5% ಇಳಿದಿದೆ. business results are very good and Vaijanathan is a fabulous manager. ಸೊ ನನಗೇನು ದೊಡ್ಡದಾಗಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ITC ನೀನು ಮಾರ್ಕೆಟ್ ಮೇಲೆ 10 ಕೆಳಗಿಲಿ ಐ ಡೋಂಟ್ ಕೇರ್ ಅನ್ನೋ ಥರ ಇದೆ. 1.5% ಸರ್. ವರ್ಲ್ಡ್ ಲೆವೆಲ್ ಮಾರ್ಕೆಟ್ 5%, 8% ಇಲ್ಲ, ನೀನ್ ತಪ್ಪಾಗಿ ನೋಡ್ತಾ ಇದೀಯಾ. ಈಗ ನೋಡು, ಜನವರಿಲಿ ಬಂದು ITC ತಗೊಂಡೇ ಹೋಗ್ತಾ ಇದ್ದೆ ಅಂದ್ರೆ ಇವತ್ತಿನವರೆಗೂ ಯು ವೋಂಟ್ ಬಿ ಎನಿಥಿಂಗ್ ಡೌನ್.
ದೊಡ್ಡದಾಗಿ ಒಂದು ಪ್ಲಸ್ಸು ಇರಲ್ಲ ಡೌನು ಇರಲ್ಲ. ಇವೇ ತರ ನೀನು ಟಾಟಾ ಮೋಟಾರ್ಸ್ ಅಲ್ಲಿ ಡೈಲಿ ತಗೋತಾ ಬಂದಿದ್ದೆ ಅಂದ್ರೆ ಮೀನ್ಸ್ ಸರಿಯಾದೇತು. ಹೌದು, ಅದು ಅರ್ಥ ಅರ್ಥ ಆಗ್ತದೆ. ಆಗ್ತಿದ್ಯಾ? ಸೊ ಹೆಚ್ಚಾಗಿ ಇರುತ್ತೆ. ಒಂದು 5% ಕಮ್ಮಿ ಆದ್ರೆ ಡಿಫೆನ್ಸಿವ್ ಸ್ಟಾಕ್ ಅದೇನೆ. ನಾನೇ ತೊಂದರೆಗೊಳಗಾಗಿದ್ದೀನಿ, ನೇರವಾಗಿ ತೊಂದರೆಗೊಳಗಾಗಿ ಆ ಥರನೇ ನೀವು ಹೇಳು. ಲಾಂಗ್ ಟರ್ಮ್ ಬೆಟ್ಸ್ ಸರ್. ನಾನೆಲ್ಲ 20 ವರ್ಷ ಆದ್ಮೇಲೆ ಇದನ್ನೆಲ್ಲ ತೆಗೆದು ನೋಡ್ತೀನಿ. ಓಕೆ ಸರ್, ಇವತ್ತು ಪಟಾಕಿ ಲಿಸ್ಟಲ್ಲಿ ಒಂದು ಸೆಟ್ ಆಫ್ ಪ್ರಶ್ನೆಗಳನ್ನೆಲ್ಲ ಕೇಳಿದ್ವಿ. ಮಿಕ್ಕಿರೋ ಆ ಪ್ರಶ್ನೆಗಳನ್ನು ಬಿ ಲಿಸ್ಟ್ನಲ್ಲಿ ಕೇಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.